ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರವನ್ನ ಕೇಳ್ತಿದ್ದಾಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ಹೌದು, ನಾವು ನಮ್ಮ ಬ್ರ್ಯಾಂಡ್ ಮಗ ತಂಡದ ಜೊತೆಗೆ ಮಂತ್ರಾಲಯ ಗುರು ಶ್ರೀ ರಾಘವೇಂದ್ರ ದರ್ಶನಕ್ಕೆ ಬಂದಿದ್ವಿ. ಈ ಒಂದು ಮಂತ್ರಾಲಯ ನಮ್ಮ ಭೂಮಿ ಮೇಲಿರುವಂತ ಒಂದು ಸ್ವರ್ಗ ಅಂತಾನೆ ಹೇಳ್ಬೋದು. ಸ್ವರ್ಗದ ಹಾಗೆ ಇದು ಭಾಸವಾಗುತ್ತೆ. ನಮ್ಮ ರಾಯರು ನೆಲೆ ನಿಂತಂತ ಮಂತ್ರಾಲಯ ಕ್ಷೇತ್ರ ಇರೋದು ಆಂಧ್ರ ಪ್ರದೇಶದಲ್ಲಿ ಆದ್ರೂ ಕೂಡ ಈ ಒಂದು ಜಾಗದಲ್ಲಿ ನಮ್ಮ ಕನ್ನಡದ ಸೊಗಡು ತುಂಬಾ ಪಸರಿಸುತ್ತೆ. ಇಲ್ಲಿ ಹೆಚ್ಚಾಗಿ ಜನ ಕನ್ನಡವನ್ನೇ ಮಾತಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ನೀವು ಕಾರ್ನಲ್ಲಿ ಬಂದಿರೋದಾದ್ರೆ ಇಲ್ಲಿ ನಿಮ್ಗೆ ಪಾರ್ಕಿಂಗ್ ಫೀಸ್ ತಗೋತಾರೆ. 50 ರೂಪಾಯಿ ಫೀಸ್ ಆಗಿರುತ್ತೆ. ಹಾಗೆ ನೀವು ಮುಂದೆ ಹೋಗ್ತಾ ಇದ್ರೆ ನಿಮ್ಮ ಎಡಭಾಗಕ್ಕೆ ಮುಖ್ಯ ದ್ವಾರದ ದರ್ಶನವಾಗುತ್ತೆ. ಮಠದ ಮುಖ್ಯ ದ್ವಾರದ ದರ್ಶನ. ಹಾಗೆ ನೀವು ಇದೇ ಒಂದು ದಾರಿಯಲ್ಲಿ ಹಾಗೆ ಮುಂದುವರೆದ್ರೆ ನಿಮ್ಗೆ ಪಾರ್ಕಿಂಗ್ ಮಾಡುವಂತ ಜಾಗ ಸಿಗುತ್ತೆ. ಆ ಜಾಗದಲ್ಲಿ ನಿಮ್ಮ ಗಾಡಿಗಳನ್ನ ನೀವು ಪಾರ್ಕ್ ಮಾಡಿ ತುಂಗಾ ನದಿಯ ಸ್ನಾನ ಮಾಡಿ ನೀವು ಗುರು ರಾಘವೇಂದ್ರರ ದರ್ಶನಕ್ಕೆ ಹೊರಡಬಹುದು. ನೋಡಿ, ಇದು ಮಠದ ಹಿಂಭಾಗ. ಹಾಗೆ ನೋಡ್ತಿದ್ರೆ ನಿಮಗೆ ದೂರದಲ್ಲಿ ತುಂಗಾ ನದಿ ತೀರ ಕಾಣಿಸುತ್ತೆ. ಅಲ್ಲಿ ಸ್ನಾನ ಮಾಡಿಕೊಂಡು ರಾಯರ ದರ್ಶನಕ್ಕೆ ಹೋಗ್ತಾರೆ ಎಲ್ಲ. ಸುತ್ತಮುತ್ತ ತುಂಬಾ ಹೋಟೆಲ್ಗಳಿದಾವೆ. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅವರೆಲ್ಲ ದಯವಿಟ್ಟು ನಿಮ್ಮ ಒಂದು ಮಾರ್ನಿಂಗ್ ಟಿಫನ್ ಮಾಡಿ ನೀವು ದರ್ಶನಕ್ಕೆ ಹೋಗಿ. ಯಾಕೆ ಅಂದ್ರೆ ರಾಯರು ನೀವು ಉಪವಾಸ ಇಲ್ಲ, ನೀವು ಊಟ ಮಾಡ್ಕೊಂಡ್ ಬಂದಿದ್ದೀರಂತ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಹಾಗೆ ಇಲ್ಲಿ 11 ಗಂಟೆ ಮೇಲೆ ಊಟದ ಅನ್ನಪೂರ್ಣೆಯ ವ್ಯವಸ್ಥೆ ಇರುತ್ತೆ. ನೀವು ಆ ಒಂದು ಅನ್ನ ಭೋಜನ ಶಾಲೆಗೆ ಹೋಗಿ ನೀವು ರಾಯರ ಪ್ರಸಾದವನ್ನ ಸ್ವೀಕರಿಸಬಹುದು. ಬನ್ನಿ, ಹಾಗಾದ್ರೆ ತಡ ಮಾಡೋದು ಬೇಡ, ನಾವು ಬೇಗ ತುಂಗಾ ನದಿಯಲ್ಲಿ ಮಿಂದು ಗುರು ಶ್ರೀ ರಾಘವೇಂದ್ರರ ದರ್ಶನಕ್ಕೆ ಹೊರಡೋಣ. ತುಂಬಾ ಜನ ಸ್ನಾನ ಮಾಡಿಕೊಂಡು ರಾಯರ ದರ್ಶನಕ್ಕೆ ತೆರಳ್ತಾ ಇದ್ರು. ಹಾಗೆ ಸುತ್ತಮುತ್ತ ಗಿಣಿಶಾಸ್ತ್ರ ಹೇಳೋರು, ಹಾಗೆ ನದಿಯಲ್ಲಿ ದೀಪ ತೇಲಿ ಬಿಡುವಂತ ಅಂಗಡಿ ಇವೆಲ್ಲ ನಮ್ಗೆ ಕಾಣಕ್ ಸಿಕ್ತು. ದೂರದಲ್ಲಿ ಎಲ್ಲ ಕೆಂಪು ವಸ್ತ್ರಗಳೇ ಕಾಣಿಸ್ತಾ ಇತ್ತು. ಆಗ ನಾವು ಅನ್ಕೊಂಡ್ವಿ ಅವರೆಲ್ಲ ಓಂ ಶಕ್ತಿ ಮಾಲಾಧಾರಿಗಳು ಅಂತ ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತಿತ್ತು. ಹಾಗೆ ಈ ಕಡೆ ನೋಡಿದ್ರೆ ಅಲ್ಲಿ ಕುದುರೆಗಳಿದ್ವು. ಹಾಗೆ ಅವುಗಳ ಜೊತೆ 2 ಒಂಟೆಗಳು ಇದ್ವು. ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ಹತ್ರ ಹೋಗಿ ನೋಡಿದ್ವಿ, ಅದು ಊಟ ಮಾಡ್ತಾ ಇತ್ತು. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಸ್ನಾನಕ್ಕೆ ತೆರಳುವಂತ ಕೆಲಸ ಮುಂದುವರಿಸಿದ್ವಿ. ಹಾಗೆ ಹತ್ರ ಬರ್ತಿದ್ದಂಗೆ ನಮ್ಮ ಓಂ ಶಕ್ತಿ ಮಾಲಾಧಾರಿಗಳೆಲ್ಲ ಸ್ನಾನ ಮುಗಿಸಿ ಅವರ ಒಂದು ಬಟ್ಟೆಗಳನ್ನ ಒಣಗಿಸ್ಕೋತಾ ಇದ್ರು. ಅವರನ್ನೆಲ್ಲ ದಾಟ್ಕೊಂಡು ನಾವು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನಾನು ಒಂದ್ಸತಿ ಮಂತ್ರಾಲಯಕ್ಕೆ ಬಂದಿದ್ದಾಗ ಬೆಳಗಿನ ಜಾವ 4:30 ಅನ್ಸುತ್ತೆ. ಆಗ ಸುತ್ತಮುತ್ತ ಯಾರು ಇರ್ಲಿಲ್ಲ. ಬರೀ ನದಿಯ ಒಂದು ಆ ನೀರಿನ ಶಬ್ದ ಮಾತ್ರ ನನಗೆ ಕೇಳಿಸ್ತಾ ಇತ್ತು. ನಾನು ಅಲ್ಲೇ ಒಂದು ಅಂಗಡಿಯಲ್ಲಿ ಒಂದು ಚೊಂಬನ್ನು ಇಸ್ಕೊಂಡು ನದಿಯಲ್ಲಿ ಇಳಿಯುವಂತ ಧೈರ್ಯ ಕೂಡ ಮಾಡದೆ ಹಾಗೆ ತಲೆ ಮೇಲೆ ನೀರು ಇಟ್ಕೊಂಡು ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗಿದ್ದೆ. ಆದ್ರೆ ಇವತ್ತು ನಾವು ಬಂದಾಗ ತುಂಬಾ ಬೆಳಕಾಗಿತ್ತು. ಬೆಳಕಲ್ಲಿ ಅಲ್ಲಿ ಏನೇನಾಗಿದೆ ಅನ್ನೋ ಒಂದು ಚಿತ್ರಣ ನಮ್ಗೆ ಸಿಕ್ತು. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ತುಂಬಾ ಕಸಗಳೇ ಕಾಣಿಸ್ತಾ ಇದ್ವು. ತುಂಬಾ ಬೇಜಾರಾಗ್ತಾ ಇತ್ತು ನನಗೆ. ಬಂದ ಭಕ್ತಾದಿಗಳೆಲ್ಲ ಸ್ವಲ್ಪ ಶುದ್ಧವಾಗಿ ಎಲ್ಲಿದೆಯೋ ಅಂತ ಒಂದು ಜಾಗಗಳಲ್ಲಿ ಅವರ ಒಂದು ಪುಣ್ಯ ಸ್ನಾನವನ್ನ ಮಾಡ್ತಿದ್ರು. ದಯವಿಟ್ಟು ಈ ರೀತಿಯಾಗಿ ನಮ್ಮ ಒಂದು ಕ್ಷೇತ್ರದ ಪವಿತ್ರತೆಯನ್ನ ಹಾಳು ಮಾಡೋದು ಎಷ್ಟರ ಮಟ್ಟಿಗೆ ಸೇರಿ. ನೀವು ರಾಯರನ್ನ ನಂಬಿ ಬಂದಿರ್ತೀರಿ. ರಾಯರು ನಿಮಗೆ ಖಂಡಿತವಾಗ್ಲೂ ಸಂಪೂರ್ಣ ಅನುಗ್ರಹ ಮಾಡಿ ಕಳಿಸ್ತಾರೆ. ಆದ್ರೆ ನೀವು ರಾಯರ ಈ ಒಂದು ಕ್ಷೇತ್ರವನ್ನ ಈ ರೀತಿಯಾಗಿ ಹಾಳು ಮಾಡೋದು ಸರಿಯಲ್ಲ. ನೋಡಿ, ಅಲ್ಲಿ ನೀರಿಗಿಂತ ಹೆಚ್ಚಾಗಿ ಭಕ್ತಾದಿಗಳು ತಮ್ಮ ಮೂಢನಂಬಿಕೆ ಅಂತಾನೆ ಹೇಳ್ಬೋದು, ಅವರ ಬಟ್ಟೆಗಳನ್ನ ನದಿಯಲ್ಲಿ ಹಾಕ್ಬಿಡ್ತಾರೆ. ಅದು ಅಲ್ಲೇ ಕೊಳತು ಪಾಚಿ ಆಗಿ ಅಲ್ಲಿ ಕಾಲಿಡೋದಕ್ಕೆ ಆಗ್ದಿರ ತುಂಬಾ ತುಂಬಾ
ಅಸಹ್ಯವಾಗಿ ಕಾಣಿಸುತ್ತೆ. ದಯವಿಟ್ಟು ರಾಯರ ಸೇವೆಯನ್ನ ಎಷ್ಟೋ ಜನ ಆ ರೀತಿ ಸೇವೆ, ಈ ಸೇವೆ, ಆ ಸೇವೆ ಅಂತ ಅನ್ಕೊಂಡು ತುಂಬಾ ಸೇವೆಗಳನ್ನ ನಾನು ಕೇಳಿದ್ದೀನಿ, ನನಗೆ ಜ್ಞಾಪಕ ಇಲ್ಲ. ದಯವಿಟ್ಟು ಇನ್ಮೇಲೆ ಭಕ್ತಾದಿಗಳು ನೀವೇನಾದ್ರೂ ರಾಯರಿಗೆ ಸೇವೆ ಮಾಡಬೇಕು ಅಂತ ನೀವು ಅನ್ಕೊಂಡ್ರೆ ದಯವಿಟ್ಟು ಈ ಒಂದು ಪ್ರಾಂತ್ಯವನ್ನ ಶುದ್ಧವಾಗಿ ಇಡೋದಕ್ಕೆ ನಾವು ಪ್ರಯತ್ನ ಪಡೋಣ. ಖಂಡಿತ ನಾನು ಮುಂದಿನ ದಿನಗಳಲ್ಲಿ ರಾಯರ ಸೇವೆ ಮಾಡ್ತೀನಿ. ಅದು ಯಾವ ರೀತಿ ಸೇವೆ ಅಂದ್ರೆ ರಾಯರ ತುಂಗಾ ತೀರದ ಶುದ್ಧೀಕರಣದ ಸೇವೆ ಅಂತಾನೆ ಹೇಳೋದಿಕ್ಕೆ ನಾನು ಬಯಸ್ತೀನಿ. ರಾಯರು ಎಲ್ಲರನ್ನೂ ಅನುಗ್ರಹಿಸಿರ್ತಾರೆ. ಬರುವಾಗ, ರಾಯರ ಬಳಿಗೆ ಬರುವಾಗ ಎಲ್ಲರೂ ತುಂಬಾ ಅಸಹಾಯಕ ಸ್ಥಿತಿ, ತುಂಬಾ ಕಷ್ಟಗಳನ್ನ ಪಡ್ತಿರ್ತಾರೆ. ಆದ್ರೆ ರಾಯರಿಗೆ ಬಂದು ಯಾವಾಗ ನಾವು ಶರಣಾಗ್ತೀವಿ ಆ ಒಂದು ಕ್ಷಣದಿಂದಲೇ ನಮ್ಮ ಒಂದು ಕಷ್ಟಗಳು ಕರಗ್ತಾ ಬರ್ತವೆ. ಇದೇ ರೀತಿ ಎಷ್ಟೋ ಜನ ಬಂದು ರಾಯರ ಅನುಗ್ರಹ ಪಡೆದು ಇವತ್ತಿನ ದಿನ ಉತ್ತಮವಾದಂಥ ಸ್ಥಾನದಲ್ಲಿ ಇದ್ದಾರೆ, ಉತ್ತಮವಾದಂಥ ಜೀವನವನ್ನ ಮಾಡ್ತಿದ್ದಾರೆ. ಆದ್ರೆ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಮೋಸ್ಟ್ಲಿ ಅವರು ಬರ್ಬೇಕಾದ್ರೇನೆ ರೂಮ್ಗಳನ್ನ ಬುಕ್ ಮಾಡಿಕೊಂಡು ಅವರ ಕಾರಲ್ಲಿ ಬಂದು ಆ ರೂಮಲ್ಲಿ ಅವರು ಸ್ನಾನಗಳನ್ನ ಮುಗಿಸಿ ಹಾಗೆ ರಾಯರ ದರ್ಶನ ಮಾಡಿ ಅವರ ಗಾಡಿಲಿ ಹಾಗೆ ಅವರು ಹೊರಟೋಗ್ತಾರೆ ಅಂತ ಅನ್ಕೋತೀನಿ. ನೋಡಿ, ಇದು ನಮ್ಮ ರಾಯರ ಮಠ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೋವುಗಳು ಅಲ್ಲಲ್ಲಿ ನಮಗೆ ಕಾಣಿಸ್ತಾ ಇರ್ತವೆ. ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಾವು ಗೋಮಾತೆ ಅಂತ ಕರಿತೀವಿ. ನಮ್ಮ ಎಲ್ಲಾ ದೇವಾನುದೇವತೆಗಳು ಗೋವಿನಲ್ಲಿ ಇದ್ದಾರೆ ಅಂತ ನಾವು ನಂಬ್ತೀವಿ. ನೋಡಿ, ಇಲ್ಲಿ ಎಲ್ಲರೂ ನಮ್ಮ ಸಾಂಪ್ರದಾಯಿಕ ಉಡುಪುಗಳನ್ನ ಧರಿಸಿ ದರ್ಶನಕ್ಕೆ ಬರ್ತಾರೆ. ಅದನ್ನ ನೋಡೋದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಒಂದು ಸಂಪ್ರದಾಯ, ನಮ್ಮ ಒಂದು ಹೆಮ್ಮೆ. ಬನ್ನಿ, ನಾವು ರಾಯರ ದರ್ಶನ ಮಾಡೋಣ. ದಯವಿಟ್ಟು ಕ್ಷಮಿಸಿ, ಕ್ಯಾಮ್ರಾದಲ್ಲಿ ರಾಯರ ದರ್ಶನ ನಿಷಿದ್ಧ. ಆದ್ದರಿಂದ ನೀವು ದಯವಿಟ್ಟು ಮಂತ್ರಾಲಯಕ್ಕೆ ಬನ್ನಿ. ಹಾಗೆ ಇದು ನೋಡಿ, ಇದು ಬಿಚ್ಚಾಲೆ ಗ್ರಾಮ. ಈ ಒಂದು ಬಿಚ್ಚಾಲೆ ಕ್ಷೇತ್ರಕ್ಕೆ ನಾವು ಬಂದಾಗ ನಮಗೆ ತುಂಬಾ ಸಂತೋಷ ಆಯಿತು. ಎಲ್ಲ ಕಡೆ ನೋಡಿ ಶುದ್ಧವಾಗಿತ್ತು, ಶುದ್ಧವಾದ ನದಿ. ಮಂತ್ರದಲ್ಲಿ ಹೇಗೆ ತುಂಗೆ ಅಳುವ ಹಾಗೆ ಕಾಣಿಸುತ್ತೋ, ಬಿಚ್ಚಾಲೆಯಲ್ಲಿ ತುಂಗೆ ನಗ್ತಾ ಇದ್ದಾಳೆ. ಹಾಗೆ ನಾವು ಬಿಚ್ಚಾಲೆಯನ್ನ ದರ್ಶನ ಮಾಡಿಕೊಂಡು ಮತ್ತೆ ರಾಯರ ಒಂದು ಮಂತ್ರಾಲಯದಲ್ಲಿ ಇನ್ನೊಮ್ಮೆ ದರ್ಶನ ಮಾಡೋಣ ಅಂತ ಬಂದಾಗ ಅವತ್ತು ಗುರುವಾರ ಆಗಿತ್ತು. ಸೊ ಎಲ್ಲರಿಗೂ ಗೊತ್ತು, ಗುರುವಾರ ರಾಯರನ್ನ ರಥದಲ್ಲಿ ಪ್ರದಕ್ಷಿಣೆ ಹಾಕಿಸ್ತಾರೆ ಮಠದ ಸುತ್ತ. ನಮಗೆ ರಾಯರು ಬರ್ತಿದ್ದಂಗೆ ನಮ್ಮ ಎದುರಿಗೆ ನಮಗೆ ದರ್ಶನ ಕೊಟ್ಟರು. ತುಂಬಾ ಧನ್ಯವಾಗಿ ನಮಗೆ ಫೀಲ್ ಆಯಿತು. ಮಂತ್ರಾಲಯ ಪ್ರಭುಗಳ ಒಂದು ಸೇವೆ, ಆ ಒಂದು ದರ್ಶನ ಭಾಗ್ಯ ನಮಗೆ ಸಿಕ್ತಲ್ಲ ಅನ್ನೋ ಒಂದು ಸಂತೋಷ ನಮಗೆ ಹೆಚ್ಚಾಯಿತು. ಗುರು ರಾಘವೇಂದ್ರರು ನಮ್ಮ ಜೊತೆಗೇ ಇದ್ದಾರೆ ಅನ್ನೋ ಹಾಗೆ ನಮಗೆ ಭಾಸವಾಯಿತು. ಖಂಡಿತವಾಗ್ಲೂ ಯಾರು ನಿಜವಾಗ್ಲೂ ರಾಯರನ್ನ ನಂಬಿ ನೀನೇ ಗತಿ ಗುರುವೇ ಅಂತ ಯಾರು ಅವರ ಚರಣಕ್ಕೆ ತಲೆಬಾಗಿ ಅವರನ್ನ ಮನಸ್ಫೂರ್ತಿಯಾಗಿ ನಂಬ್ತಾರೋ, ಹಾಗೆ ನಂಬಿದವರ ಎಲ್ಲ ಇಷ್ಟಾರ್ಥಗಳನ್ನು ರಾಯರು ಖಂಡಿತವಾಗ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಪೂರೈಸ್ತಾರೆ. ಬನ್ನಿ, ರಥೋತ್ಸವನ್ನ ನಾವು ಕಣ್ತುಂಬಿಕೊಳ್ಳೋಣ.
ಮಂತ್ರಾಲಯದ ಗುರು ರಾಯರನ್ನ, ರಾಘವೇಂದ್ರ ಸ್ವಾಮಿಗಳನ್ನ, ಪರಿಮಳಾಚಾರ್ಯರನ್ನ ನೋಡಿ ಅವರ ಒಂದು ರಥೋತ್ಸವನ್ನ ಕಣ್ತುಂಬಿಕೊಳ್ಳೋದೇ ನಮ್ಮ ಒಂದು ಭಾಗ್ಯ, ಸೌಭಾಗ್ಯ, ಅದೃಷ್ಟ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ಅವರ ಒಂದು ಮೂರ್ತಿಯನ್ನ ನೋಡ್ತಿದ್ದಂಗೆ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಾದ ಧನ್ಯತಾ ಭಾವ ನಮಗೆ ಉಂಟಾಗುತ್ತೆ. ರಾಯರು ಮುಂದೆ ಹೋಗ್ತಾ ಇದ್ರೆ ಅವರ ಭಕ್ತ ಸಮೂಹವೇ ಅವರ ಹಿಂದೆ ಹೆಜ್ಜೆ ಆಗ್ತಾ ಇರುತ್ತೆ. ರಾಯರಿದ್ದಲ್ಲಿ ಯಾವ ನೋವಿಲ್ಲ, ದುಃಖವಿಲ್ಲ, ಯಾವ ಒಂದು ದಾರಿದ್ರ್ಯವಿಲ್ಲ. ರಾಯರಿದ್ದಲ್ಲಿ ಖಂಡಿತ ಹರಿಯು ತನ್ನ ಒಂದು ನೆಲೆಯನ್ನಾಗಿ ಮಾಡಿಸಿಕೊಂಡು ರಾಯರ ಜೊತೆ ಸಾಕ್ಷಾತ್ ಹರಿ ನಾರಾಯಣನು ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ. ನೋಡಿ, ರಾಯರ ಭಕ್ತರು ರಾಯರ ರಥೋತ್ಸವದಲ್ಲಿ ರಾಯರ ಹಿಂದೆ ಹೆಜ್ಜೆ ಆಗ್ತಾ ಇದ್ದಾರೆ. ರಾಯರ ಭಕ್ತರು ಯಾರ್ಯಾರನ್ನ ಇರ್ತೀರಾ ಅವ್ರಿಗೆಲ್ಲ ನಾನು ತುಂಬ ಹೃದಯದ ನಮಸ್ಕಾರಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ರಾಯರ ಭಕ್ತರು ನಿಜವಾದ ಭಕ್ತರಾಗಿರ್ತಾರೆ. ಮನಸ್ಸಿನಲ್ಲಿ ಕಲ್ಮಶವನ್ನ ಯಾರೂ ಇಟ್ಕೊಳ್ಳೋದಿಲ್ಲ, ಆದಷ್ಟು ಶುದ್ಧವಾಗಿ ಇರ್ತಾರೆ. ಇವತ್ತಿನ ದಿನ ಗುರುವಾರ ಆದ ಕಾರಣ ಮಠದಲ್ಲಿ ಹೆಚ್ಚಾಗಿ ಭಕ್ತಾದಿಗಳ ಸಂಖ್ಯೆ ಇತ್ತು. ರಾಯರ ರಥದ ಮೂರ್ತಿಯ ದರ್ಶನವನ್ನ ನಾವು ಮುಂದೆಯಿಂದ ಮಾಡ್ಕೊಳಕ್ಕಾಗಲಿಲ್ಲ. ಹೆಚ್ಚು ಜನ ಭಕ್ತಾದಿಗಳು ಇದ್ದ ಕಾರಣ ನಾವು ಅಲ್ಲಿ ನೂಕು ನುಗ್ಲಾಟ ಮಾಡಿ ಹೋಗಿ ದರ್ಶನ ಮಾಡ್ಕೊಳ್ಳೋಂಥ ಮನಸ್ಥಿತಿ ನಮಗೂ ಬರಲಿಲ್ಲ. ಯಾಕೆಂದ್ರೆ ರಾಯರು ಸದಾ ನಮ್ಮ ಜೊತೆನೇ ಇದ್ದಾರೆ, ನನ್ನ ಜೊತೆನೇ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ನಾನು ಮಗ್ನನಾಗಿ ಹೋಗಿದ್ದೆ. ಹಾಗೆ ಎಲ್ಲರೂ ತುಂಬ ಧನ್ಯ ಭಾವದಲ್ಲಿ ರಾಯರನ್ನ ನೋಡ್ತಾ ಕಣ್ತುಂಬಿಕೊಳ್ತಾ ಇದ್ರು. ತುಂಬ ಖುಷಿಯಾಯಿತು ನನಗೆ ಮಂತ್ರಾಲಯಕ್ಕೆ ಬಂದು ಈ ರೀತಿಯಾಗಿ ನಾನು ರಾಯರ ಒಂದು ದರ್ಶನ ಪಡ್ಕೊಳ್ತಾ ಇರೋದಕ್ಕೆ.
ಕೊನೆಯ ಒಂದು ತೇರು ಮೂವ್ ಆಗ್ತಾ ಇತ್ತು. ನಾವು ರಾಯರ ಹಿಂದೆ ಒಂದು ಸುತ್ತು ಮಠವನ್ನ ಸುತ್ತಿ ಬರಬೇಕು ಅಂತ ರಾಯರ ಹಿಂದೆ ಹೆಚ್ಚಾಗ್ತಾ ಇದ್ವಿ. ದಯವಿಟ್ಟು ಎಲ್ಲ ನನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಭಕ್ತರಲ್ಲಿ ನನ್ನ ಒಂದು ವಿನಂತಿ ಏನಂದ್ರೆ, ದಯವಿಟ್ಟು ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಮಂತ್ರಾಲಯದ ಮುಖ್ಯಸ್ಥರಿಗೆಲ್ಲ ಅರಿವಾಗಿ ತುಂಗಾ ನದಿಯನ್ನ ಸ್ವಚ್ಛಗೊಳಿಸಬೇಕು. ಭಕ್ತಾದಿಗಳಲ್ಲಿ ಅದೊಂದು ಎಚ್ಚರಿಕೆ ಕೊಡಬೇಕು. ಈ ರೀತಿಯಾಗಿ ಮಾಡಿದ್ರೆ ನೀವು ರಾಯರ ಒಂದು ಕೋಪಕ್ಕೆ ಗುರಿ ಆಗ್ತೀರಿ ಅನ್ನೋದನ್ನ ಎಲ್ಲರಿಗೂ ತಿಳಿಸಿ ಹೇಳಬೇಕು. ಎಲ್ಲರಿಗೂ ಒಳ್ಳೇದಾಗಬೇಕು, ಮಂಗಳ ಉಂಟಾಗಬೇಕು. ನಂಬಿ ಕೆಟ್ಟವರಿಲ್ಲವೋ ಗುರು ರಾಘವೇಂದ್ರ. ನಮಸ್ಕಾರ.